ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸುಕ್ರಿಸ್ತನ ಮೂಲಕ ತನ್ನ ಪುತ್ರನನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದ್ದನು. ಈ ಕೃಪಾದಾನವು ಆತನ ಪ್ರಿಯನಲ್ಲಿಯೇ ನಮಗೆ ದೊರಕಿತು. ಎಫೆಸದವರಿಗೆ 1:5 ಮತ್ತು 6ನೇ ವಾಕ್ಯ. ಯಾವ ದಯೆ ದೇವರು ಮರಿಯಳ ಮೇಲೆ ಸುರಿಸಿದನೋ ಅದೇ ಶಬ್ದದ ಅರ್ಥ ಈ ವಾಕ್ಯದಲ್ಲಿದೆ. ಅದ್ರ ಅರ್ಥ ಏನ್ ಗೊತ್ತಾ? ಅದೇ ಅಪಾರವಾದ ದಯೆ ನಿಮ್ಮ ಮೇಲೂ ಇದೆ. ದೇವ್ರ ಮಕ್ಕಳೇ, ನೀವು ಕ್ರಿಸ್ತನನ್ನ ಬಹಳ ಉನ್ನತವಾಗಿ ಹೊತ್ತು ಮೆರೆಯುವಂತೆ ದೇವರು ದಯೆಯನ್ನು ತೋರಿಸಿದ್ದಾನೆ. ನೀವು ಆತನ ಸಾಕ್ಷಿಗಳಾಗಿರ್ಬೋದು, ಆತನ ಸುವಾರ್ತೆಯನ್ನು ಸಾರ್ಬೋದು, ಆತನ ಅದ್ಭುತ ಕರ್ತನು ಅಂತ ನೀವು ಸಾರ್ಬೋದು. ದೇವರ ದಯೆ ನಿಮ್ಮ ಮೇಲಿದೆ. ಸಾಕ್ಷಿಯುತವಾಗಿ ಜೀವಿಸಿ ದೇವರ ದಯೆಯನ್ನ ಊರಿಗೆಲ್ಲ ಸಾರುವಂಥವರಾಗಿದೆ. ಗಾಡ್ ಬ್ಲೆಸ್ ಯು.